ಕೆಡಿಸಿಸಿ ಬ್ಯಾಂಕಿನ ನಿರ್ದೇಶಕ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕಾರವಾರ ವ್ಯವಸಾಯ ಸೇವಾ ಸಹಕಾರಿ ಸಂಘಗಳ ಪ್ರತಿನಿಧಿಯಾಗಿ 3ನೇ ಬಾರಿಗೆ ಪ್ರಕಾಶ್ ಗುನುಗಿ ಗೆಲುವು ಸಾಧಿಸಿದ್ದು, ಈ ಹಿನ್ನೆಲೆಯಲ್ಲಿ ಕಾರವಾರದಲ್ಲಿ ಅವರ ಅಭಿಮಾನಿಗಳು ಅದ್ದೂರಿ ಸ್ವಾಗತ ನಡೆಸಿದರು. ಸೋಮವಾರ ಮತ ಎಣಿಕೆ ನಡೆದಿದ್ದು, ಕಾರವಾರ ನಿರ್ದೇಶಕ ಸ್ಥಾನದ ಫಲಿತಾಂಶ ನ್ಯಾಯಾಲಯದ ವಿಚಾರಣೆಯಲ್ಲಿದ್ದ ಕಾರಣ ಪ್ರಕಟವಾಗಿರಲಿಲ್ಲ. ಪ್ರತಿಸ್ಪರ್ಧಿ ನಂದಕಿಶೋರ್ ನ್ಯಾಯಾಲಯದ ಮೆಟ್ಟಿಲೇರಿದ್ದ ಹಿನ್ನೆಲೆಯಲ್ಲಿ ನ್ಯಾಯಾಲಯದ ಆದೇಶದಂತೆ ಶಿರಸಿ ಉಪವಿಭಾಗಾಧಿಕಾರಿಗಳ ನೇತೃತ್ವದಲ್ಲಿ ಮತ ಎಣಿಕೆ ನಡೆಯಿತು. ಚುನಾವಣೆಯಲ್ಲಿ ಪ್ರಕಾಶ್ ಗುನುಗಿ 7 ಮತಗಳನ್ನು ಪಡೆದು ಜಯಗಳಿಸಿದ್ದು, ನಂದಕಿಶೋರ್ 5 ಮತಗಳನ್ನು ಪಡೆದು ಸೋಲು ಅನುಭವಿಸಿದ್ರು. ಈ ಚುನಾವಣೆಯಲ್ಲಿ ಶಾಸಕ ಸತೀಶ್ ಸೈಲ್ ಹಾಗೂ ನಂದಕಿಶೋರ್ ಒಟ್ಟಾಗಿ ಗುನುಗಿಗೆ ಪ್ರತಿಸ್ಪರ್ಧಿ ಶಕ್ತಿಯಾಗಿ ಸ್ಪರ್ಧಿಸಿದ್ರು. ವ್ಯವಸಾಯ ಸೇವಾ ಸಹಕಾರಿ ಸಂಘಗಳ ಪ್ರತಿನಿಧಿಗಳ ಬೆಂಬಲದಿಂದ ಪ್ರಕಾಶ್ ಗುನುಗಿ ಗೆಲುವು ಸಾಧಿಸುವಲ್ಲಿ ಯಶಸ್ವಿಯಾದರು. ಗೆಲುವಿನ ನಂತರ ಸೋಮವಾರ ಸಂಜೆ ಕಾರವಾರಕ್ಕೆ ಆಗಮಿಸಿದ್ದ ಪ್ರಕಾಶ್ ಗುನುಗಿಯನ್ನ ನಗರದ ಸುಭಾಷ್ ಸರ್ಕಲ್ನಲ್ಲಿ ಪಟಾಕಿ ಸಿಡಿಸಿ ಜೈಕಾರ ಹಾಕಿ ಅಭಿಮಾನಿಗಳು ಭರ್ಜರಿಯಾಗಿ ಸ್ವಾಗತಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಕಾಶ್ ಗುನುಗಿ, ಕಳೆದ 2 ಅವಧಿಯಲ್ಲಿ ಬ್ಯಾಂಕಿನ ನಿರ್ದೇಶಕನಾಗಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ್ದೇನೆ. ವ್ಯವಸಾಯ ಸೇವೆ ಸಹಕಾರಿ ಸಂಘಗಳ ಪರ ಕೆಲಸ ಮಾಡಿದ್ದು ಹಾಗೂ ಬ್ಯಾಂಕಿನ ಅಭಿವೃದ್ಧಿಗೆ ಶ್ರಮಿಸಿದ ಫಲವಾಗಿ 3ನೇ ಬಾರಿ ಗೆಲುವು ಸಾಧ್ಯವಾಯಿತು ಎಂದು ಹೇಳಿದರು. ಇವತ್ತು ಒಂದು ಆಶೀರ್ವಾದದಿಂದ, ಎಲ್ಲರ ಸಹಾಯದಿಂದ, ನಮ್ಮ ದೇವರ ಆಶೀರ್ವಾದದಿಂದ ನಾವು ಇವತ್ತು ಗೆದ್ದು ಈ ಕೆಡಿಸಿ ಬ್ಯಾಂಕಿಗೆ 3ನೇ ಸ್ಥಾನವನ್ನು ಪಡೆದಿದ್ದೇವೆ. ಹಾಗೆ ಜನರು ಸಹ ಇನ್ನು ಏನು ಕೆಲಸ ಇದ್ರು ಸಹ ಈ ಹಿಂದೆ 10 ವರ್ಷದಲ್ಲಿ ಏನು ಕೆಲಸ ಆಗಬೇಕು, ಎಷ್ಟು ಜನ ಏನು ಕೆಲಸ ಹೇಳಿದ್ದಾರೆ, ಎಲ್ಲರೂ ಕೆಲಸವನ್ನು ಮಾಡಿಸ್ಕೊಟ್ಟಿದ್ದಾರೆ ಬ್ಯಾಂಕಿನಿಂದ. ಹಾಗೆ ಇನ್ನು ಮುಂದೆ ಸಹ ಜನರಿಗೆ ಎಲ್ಲರಿಗೂ ನಮ್ಮ ಕೈಲಿ ಆಗೋಷ್ಟು ಕೆಲಸವನ್ನು ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಹೇಳ್ತಾ, ನಂತರ ಕಾರವಾರದಿಂದ ಕಿನ್ನರ್ ಗ್ರಾಮದವರೆಗೆ ಬೈಕ್ ರ್ಯಾಲಿ ಮೂಲಕ ವಿಜಯೋತ್ಸವ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಅಂಕೋಲಾ ಕೆಡಿಸಿಸಿ ಬ್ಯಾಂಕಿನ ನಿರ್ದೇಶಕ ಬಾಬು ಸುಗ್ಗೇರಿ, ವೆಂಕಟೇಶ್ ನಾಯ್ಕ್, ಮುರಳಿ ಗೋವೇಕರ್, ಅರವಿಂದ್ ಗುನುಗಿ, ವಸಂತ್ ಗೌಡ, ಪ್ರಕಾಶ್ ಪೆಡ್ನೇಕರ್, ಪ್ರಮೋದ್ ರಾಣೆ, ಸುರೇಶ್ ಪೆಡ್ನೇಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಟೋ ರಿಕ್ಷಾಗಳ ಸಂಖ್ಯೆ ಮಿತಿ ಮೀರಿದ ಹಿನ್ನೆಲೆಯಲ್ಲಿ ಮುಂದಿನ ಕನಿಷ್ಠ 5 ವರ್ಷಗಳವರೆಗೆ ಹೊಸ ಆಟೋಗಳಿಗೆ ಪರವಾನಗಿ ನೀಡಬಾರದು ಹಾಗೂ ಆಟೋ ಸಂಚರಿಸುವ ವ್ಯಾಪ್ತಿಯನ್ನು 50 ಕಿಲೋಮೀಟರ್ವರೆಗೆ ವಿಸ್ತರಿಸಬೇಕು ಎಂದು ಆಟೋ ಚಾಲಕರು ಹಾಗೂ ಮಾಲೀಕರ ಸಂಘದ ಉತ್ತರ ಕನ್ನಡ ವಿಭಾಗದ ಅಧ್ಯಕ್ಷ ಶೇಖರಯ್ಯ ಮಠಪತಿ ಆಗ್ರಹಿಸಿದರು. ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಟೋ ಚಾಲಕರಿಗೆ ಎನ್ಟಿ ಮತ್ತು ಬ್ಯಾಡ್ಜ್ ಚಾಲನಾ ಪರವಾನಗಿಗಳನ್ನು ನೀಡಲಾಗುತ್ತಿದೆ. ಆದರೆ ಅಪಘಾತದಲ್ಲಿ ಮೃತಪಟ್ಟ ಎಲ್ಲಾ ಪರವಾನಗಿದಾರರಿಗೆ ಸಮರ್ಪಕ ಪರಿಹಾರ ದೊರಕುತ್ತಿಲ್ಲ. ಹೀಗಾಗಿ ಎಲ್ಲಾ ಪರವಾನಗಿಗಳನ್ನು ಒಂದೇ ಎಂದು ಪರಿಗಣಿಸಬೇಕು ಎಂದು ಒತ್ತಾಯಿಸಿದರು. ಜೊತೆಗೆ ಆಟೋ ಚಾಲಕರು ಕಟ್ಟುವ ಹಸಿರು ತೆರಿಗೆಯಲ್ಲಿ 500 ಕೋಟಿ ರೂಪಾಯಿಗಳನ್ನು ಆಟೋ ಚಾಲಕರ ಕ್ಷೇಮಾಭಿವೃದ್ಧಿಗೆ ಬಜೆಟ್ನಲ್ಲಿ ಮೀಸಲಿಡಬೇಕು ಎಂದರು. ಶಕ್ತಿ ಯೋಜನೆಯ ಗ್ಯಾರಂಟಿ ನೀಡಿರುವ ಸರ್ಕಾರವು ನಗರ ಸಾರಿಗೆಗಳಲ್ಲಿ ಈ ಯೋಜನೆಯನ್ನ ಹಿಂಪಡೆಯಬೇಕೆಂದು ಅವರು ಮನವಿ ಮಾಡಿದರು. ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ವಿಶ್ವನಾಥ್ ಗೌಡ ಮಾತನಾಡಿ, ಜನಸಂಖ್ಯೆಗೆ ಅನುಗುಣವಾಗಿ ಇರಬೇಕಾದ ಆಟೋ ರಿಕ್ಷಾಗಳ ಸಂಖ್ಯೆಯನ್ನ ಮೀರಿ ಪರವಾನಗಿ ನೀಡಲಾಗುತ್ತಿದೆ ಎಂದು ಆರೋಪಿಸಿದರು. ನಗರ ಪ್ರದೇಶದಲ್ಲಿ 7 ಕಿಲೋಮೀಟರ್ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ 3 ಕಿಲೋಮೀಟರ್ ವರೆಗೆ ಮಾತ್ರ ಆಟೋ ಸಂಚರಿಸಲು ಅವಕಾಶ ಇದೆ. ಆದರೆ ಚಾಲಕರು ಪೆಟ್ರೋಲ್ ಅಥವಾ ಗ್ಯಾಸ್ ಹಾಕಿಸಲು 15 ರಿಂದ 25 ಕಿಲೋಮೀಟರ್ ವರೆಗೆ ಪ್ರಯಾಣಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ. ಈ ವೇಳೆ ಅನಾಹುತಗಳಾದರೆ ಜವಾಬ್ದಾರಿ ಯಾರದು ಎಂದು ಪ್ರಶ್ನಿಸಿದ್ರು. ಹೀಗಾಗಿ ಆಟೋ ಸಂಚರಿಸುವ ವ್ಯಾಪ್ತಿಯನ್ನ ಕನಿಷ್ಠ 50 ಕಿಲೋಮೀಟರ್ ವರೆಗೆ ವಿಸ್ತರಿಸಬೇಕು ಎಂದು ಆಗ್ರಹಿಸಿದ್ರು. ಈ ಸಮಸ್ಯೆಯನ್ನ 30 ದಿನದೊಳಗೆ ಬಗೆಹರಿಸಲು ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು, ಇಲ್ಲವಾದರೆ ಉಗ್ರ ಹೋರಾಟಕ್ಕೆ ಇಳಿಯಲಾಗುವುದು ಎಂದು ಎಚ್ಚರಿಸಿದ್ರು. ಈ 3 ಲೈಸೆನ್ಸ್ ಅನ್ನ ಆಧರಿಸಿ ಆಟೋ ರಿಕ್ಷಾ ಚಾಲಕರು ಹೊಡೆದಿದ್ದಾರೆ. ಇಷ್ಟೊಂದು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ರಾಜ್ಯ ಮಟ್ಟದಲ್ಲಿ ಹೋರಾಟಗಳ ಮಾಡಿ ಹಿಂದಿರುವಂತ ಸರ್ಕಾರ, ಈಗಿರುವಂತ ಸರ್ಕಾರ ನೇರವಾಗಿ ಮನೆ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಸಾರಿಗೆ ಸಚಿವರಿಗೆ, ಉಸ್ತುವಾರಿ ಸಚಿವರಿಗೆ ಮತ್ತು ಕಾರ್ಮಿಕ ಸಚಿವರು, ವಿಶೇಷವಾಗಿ ಮಾನ್ಯ ಸಂತೋಷ್ ಲಾಲ್ ಸಾಹೇಬರು ಸುಮಾರು 103 ಕ್ಯಾಟಗರಿಯವರಿಗೆ ಅಸಂಘಟಿತೊಳಗ
ವಲಯಕ್ಕೆ ಸೇರ್ಪಡೆ ಮಾಡಿ ನಮಗೆ ಕಾರ್ಮಿಕ ಕಾರ್ಡನ್ನು ನೀಡ್ತಿಲ್ಲ. ಅದು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘಟನೆ ಮತ್ತು ಉತ್ತರ ಕನ್ನಡ ಜಿಲ್ಲಾ ಆಟೋ ರಿಕ್ಷಾ ಚಾಲಕರ ಸಂಘಟನೆ ಮತ್ತು ವಿವಿಧ ಆಟೋ ರಿಕ್ಷಾ ಸಂಘಟನೆಗಳ ಹೋರಾಟವೆಲ್ಲ ಫಲವಂತ ಅನ್ಕೋಬಹುದು. ನಾನು ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತಾ ಇದ್ದೀವಿ ಅಂದ್ರೆ LME NT ಬ್ಯಾಡ್ಸ್, ಈ LME ಅನ್ನೋದು NT ಅನ್ನೋದು ಮೂಲತಃ ಬಂದಂತದ್ದು, ಈ ಬ್ಯಾಡ್ಸ್ ಬಂದಿದ್ದು ಇತ್ತೀಚೆಗೆ ಬಂದಂತದ್ದು. ಮೊದಲೇ ಅರ್ಮಿ ಮೇಲೆ ಲೈಸೆನ್ಸ್ ಕೊಡ್ತಿದ್ರು, ಆಮೇಲೆ ಬುಕ್ ಮೇಲೆ ಲೈಸೆನ್ಸ್ ಕೊಟ್ಟರು, ಈಗ ಸ್ಮಾರ್ಟ್ ಕಾರ್ಡ್ ಕೊಡ್ತಿದ್ದಾರೆ. ಕೆಲವೊಂದು ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಈ ಸದ್ಯ ಧಾರವಾಡ ಜಿಲ್ಲೆಯಲ್ಲಿ ಟ್ರ್ಯಾಕ್ ಮಾಡಿದ್ದಾರೆ. ಆ ಟ್ರ್ಯಾಕ್ ನಲ್ಲಿ ಆಟೋ ರಿಕ್ಷಾ ಓಡಲಿಕ್ಕೆ ಅವರಿಗೆ ಅನುಮತಿ ಇಲ್ಲ, ಕಾರನ್ನೇ ಓಡಿಸಿ LME ಲೈಸೆನ್ಸ್ ಕೊಡ್ಬೇಕು. ನಾವೇನ್ ಕೇಳ್ತಾವೆ ಸ್ವಾಮಿ ನಿಮ್ಗೆ, ನಾವು ಕಾರ್ ಓಡಿಸ್ಲಿಕ್ಕೆ ಬಂದಿದ್ರೆ ನಾವ್ಯಾಕೆ ರಿಕ್ಷಾ ಹೊಡಿತಿದೀವಿ, ನಾವು ಕಾರ ತಗೋತಿದೀವಿ. 70-80% ಎಲ್ಲರೂ ಆಟೋ ರಿಕ್ಷಾನ ಅವಲಂಬಿಸಿ ಆಟೋ ರಿಕ್ಷಾ ಮೇಲೆ ಬದುಕ್ತಿದೀವಿ. ಆಗ ಟ್ರ್ಯಾಕ್ ಅನ್ನ ತೆಗಿಬೇಕು, ಆಟೋ ರಿಕ್ಷಾನ ಟ್ರೈಲ್ ತಗೊಂಡು ಲೈಸೆನ್ಸ್ ಕೊಡ್ಬೇಕಂತ ಹೇಳಿದೀವಿ. ನಾವು ಇದನ್ನ ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬ್ರ ಮಠ ತಗೊಂಡು ಹೋಗಿದೀವಿ, ನಿತೀಶ್ ಗಡ್ಕರಿ ಮಠನು ಇದನ್ನ ತಿಳಿಸ್ಬೇಕು ಅಂತ ಹೇಳಿ ತಿಳಿಸಿದೆ. ಅವಾಗ ಒಂದೇ ಒಂದು ಸೆಕೆಂಡ್ ನಲ್ಲಿ ಅದು ಮಾಡುವಂತ ಕೆಲಸ ದೊಡ್ಡ ವಿಷಯ ಅಲ್ಲ. ಆದ್ರೆ ಅಧಿಕಾರಿಗಳು ಸಂಬಂಧಪಟ್ಟ ಇಲಾಖೆಯನ್ನು ಮನಸ್ಸು ಮಾಡ್ತಿಲ್ಲ. ಯಾಕಂದ್ರೆ ಇಡೀ ಆಟೋ ರಿಕ್ಷಾ ಚಾಲಕರ ಸಮುದಾಯ ಆಟೋದಲ್ಲಿ ಏನು ಬದುಕ್ತಾ ಇದ್ದೀವಿ. ನೀವ್ ಹೇಳ್ತಾ ಇದ್ರಿ ಸ್ವಾಮಿ, ನಾವು ನಿಮಗೆ ಕಾರ್ಮಿಕ ಇಲಾಖೆಯಿಂದ ಸ್ಮಾರ್ಟ್ ಕಾರ್ಡ್ ಕೊಟ್ಟಿದ್ದೀವಿ ಅಂತ. ಸಂತೋಷ, ಸ್ಮಾರ್ಟ್ ಕಾರ್ಡ್ ಕೊಟ್ಟಿದ್ದೀರಲ್ಲ, ನನ್ನ ಹತ್ರ NT ಲೈಸೆನ್ಸ್ ಇದೆ, ಬ್ಯಾಡ್ ಲೈಸೆನ್ಸ್ ಇದೆ, LME ಲೈಸೆನ್ಸ್ ಇದೆ. ನಾನು ನಿಮ್ಗೆ ಏನ್ ಕೇಳ್ತಾ ಇದ್ದೀವಿ, ಸರ್ ನೀವು LME ಕೊಡ್ತಾ ಇರೋದು 2019 ನಂತರ, ನೀವು ಬ್ಯಾಡ್ 2000 ಏನ್ ಕೇಳಿದ್ರಿ, 8ನೇ ತರಗತಿ ಪಾಸ್ ಆದ್ರೆ ನಿಮಗೆ ನಾವು ಬ್ಯಾಡ್ ಲೈಸೆನ್ಸ್ ಕೊಡ್ತೀವಿ ಅಂತ ಹೇಳಿದ್ರಿ. ನಾವು ಅನೇಕ ಸಂಘಟನೆಗಳು ತಗೊಂಡು ದಿಲ್ಲಿ ಕೆಂಪಕೋಟೆ ಮಠ ಹೋರಾಟ ಮಾಡಿದಾಗ ಆಟೋ ರಿಕ್ಷಾ ಚಾಲಕರಿಗೆ ಯಾವ್ದು ಇದನ್ನ ಸಾಲಿ ಅರ್ಹತೆ ಕೇಳಬೇಡ್ರಿ, ನಾವು ಅಕಸ್ಮಾತ್ ಏನಾದ್ರೂ ಸಾಲಿ ಕಲ್ತಿದೀವಿ ಅಂದ್ರೆ ಯಾವ್ದಾರ ಒಂದು ಆಫೀಸ್ ನ ಕಸ ಹೊಡಕ್ ಹೋಗಿ ನಮ್ಮ ತಾಯಿ ತಂದೆ ಸಾಕ್ತಿದೀವಿ, ನಾವು ಸಾಲಿ ಕಲ್ತಿಲ್ಲ ಅಂದ ತಕ್ಷಣ ಅದು ಡಿಲ್ಲಿಯಲ್ಲಿ ಅದನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಆಧಾರ್ ಕಾರ್ಡ್ಗಳನ್ನ ಆಧರಿಸಿ ಇವತ್ತು ಲೈಸೆನ್ಸ್ ಕೊಡ್ತಿದ್ದೀರಿ. ನೀವೇನ್ ಲೈಸೆನ್ಸ್ ಕೊಡ್ತಾ ಇದ್ದೀರಿ, LME ಲೈಸೆನ್ಸ್ ಕೊಡ್ತಾ ಇದ್ದೀರಿ, ಹೌದಾ? LME ಲೈಸೆನ್ಸ್ ಕೊಟ್ರೆ ಆಕ್ಸಿಡೆಂಟ್ ಆಗಿ ಡೆತ್ ಆದ್ಮೇಲೆ ನಾನು ಇನ್ನೊಬ್ಬರು ಬೇಡಪ್ಪ, ಆಕ್ಸಿಡೆಂಟ್ ಆಗಿ ನಾನು ಸತ್ರೆ ನನ್ನ ಹತ್ರ NT ಲೈಸೆನ್ಸ್ ಇದೆಯೋ, ಬ್ಯಾಡ್ ಲೈಸೆನ್ಸ್ ಇದೆಯೋ, LME ಲೈಸೆನ್ಸ್ ಇದೆಯೋ, ಮೂರು ಲೈಸೆನ್ಸ್ ಮುಂದೆ ಅನುಗುಣ ಮಾಡಿ. ನಾನ್ ಕೇಳ್ತಾ ಇರೋದು ರಿಕ್ಷಾ ಡ್ರೈವರ್ ಹೌದು ಅಲ್ಲ, ಈ ಆಟೋ ಡ್ರೈವರ್ ಸತ್ತ ಅಂದ್ರೆ FIR ಆಧರಿಸಿ ಅವನ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತ ನಮ್ಮ ಬೇಡಿಕೆ. ಇದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಬೇಡಿಕೆ, ಸಂತೋಷ್ ಲಾಡ್ ಅವರಿಗೆ ಮತ್ತು ನಮ್ಮ ರಾಮಲಿಂಗಪ್ಪ ಸಾಹೇಬ್ರಿಗೆ. ಇವತ್ತು ರಾಮಲಿಂಗಪ್ಪ ಸಾಹೇಬರು ಉತ್ತರ ಕನ್ನಡ ಜಿಲ್ಲೆ, ಉತ್ತರ ಕರ್ನಾಟಕದಲ್ಲಿ ಬಂದಾಗ ನಮ್ಮ ಸ್ಪಂದನೆ ಅಥವಾ ನಮ್ಮ ಸಂಘಟನೆಗೆ ಹೊಟ್ಟೆ ಕಿಳಿ ಕೊಡಲ್ಲ. ಅವ್ರಿಗೆ ಏನ್ ಬೇಕು, ಬೆಂಗಳೂರು ಮಾತ್ರ ಸೀಮಿತ, ಅವರ ಚಾಲಕರಿಗೆ ಬೆಂಗಳೂರು ಸೀಮಿತ. ನಾವು ವಿನಂತಿ ಮಾಡಿದೀವಿ, ಸರ್ ನಮಗೂ ಇಂಥವೆಲ್ಲ ಸಮಸ್ಯೆಗಳಿದಾವ, ಇದನ್ನ ಪ್ರತ್ಯೇಕ ಒಂದು ಸಭೆ ಮಾಡಿ ನಮ್ಮ ಬಗ್ಗೆ ತೀರ್ಮಾನ ತಗೋಬೇಕಂತ ಕೂಡ ಮೊನ್ನೆ ಕೂಡ ಹುಬ್ಬಳ್ಳಿ ನಗರದಲ್ಲಿ ಒಂದು ಬರುತ್ತದಂತ ಹೊಸ ಬಸ್ ನಿಲ್ದಾಣ ಉದ್ಘಾಟನೆ ಸಂದರ್ಭದಲ್ಲಿ ಕೂಡ ಮನವಿ ಕೊಟ್ಟಿವಿ. ಸರ್ ನಾವೇನ್ ಕೇಳ್ತಾ ಇದೀವಿ, ನಾನು ರಿಕ್ಷಾ ಡ್ರೈವರ್ ಹೌದು ಅಲ್ಲ ಅಂತ ಹೇಳಿ ಪೊಲೀಸ್ ರಿಪೋರ್ಟ್ ಹೇಳ್ತದ, ನಾವು FIR ಆಧರಿಸಿ ಅವ್ರ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರ ಕೊಡಿ, ಕೈಯೋ ಕಾಲ ಕಳ್ಕೊಂಡು ಅಂಗವಿಕಲಾದರೆ 3 ಲಕ್ಷ ರೂಪಾಯಿ ಪರಿಹಾರ ಕೊಡಿ, ಕೈಗೋ ಕಾಲಿಗೆ ಪೆಟ್ಟೆ ತೊಂದರೆ 2 ಲಕ್ಷ ರೂಪಾಯಿ ಪರಿಹಾರ ಕೊಡಿ. ಆಟೋ ರಿಕ್ಷಾ ಹೊಡಿಲಿಕ್ಕೆ ಬರಲ್ಲ ಅಂದ್ರೆ ನಮ್ಗೆ ಒಂದು ಆಟೋ ರಿಕ್ಷಾ ಚಾಲಕರಿಗೆ ನಾವು 2010ರಿಂದ 2020-25 ದಾಟೋ ಯಾವ ಆಟೋ ರಿಕ್ಷಾ ಚಾಲಕರಿಗೆ ಯಾವ ಜಿಲ್ಲಾ ತಾಲೂಕು ಗ್ರಾಮದಲ್ಲಿ ಒಂದು ಮನೆ ಕೊಟ್ಟಿದ್ರೆ ಹೇಳ್ರಿ. ನಾವೇನಂತೆ ಲೈಸೆನ್ಸ್ ಅನ್ನ ಆಧರಿಸಿ ಆಟೋ ರಿಕ್ಷಾ ಚಾಲಕರ ಕುಟುಂಬಕ್ಕೆ ನೀವು ಮನೆ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಸಂಘದ ಮಾಜಿ ಅಧ್ಯಕ್ಷ ಶಿವರಾಜ್, ಕಾರ್ಯದರ್ಶಿ ಉದಯ್ ನಾಯ್ಕ್, ಶ್ರೀಧರ್ ನಾಯ್ಕ್, ಬಾಬಾ ಸಾಹೇಬ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ.
ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.